ಆಗ್ಲೇ ನನ್ನ ಸಹೋದರಿ ಒಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ನಿಕೇಶ್ ಕೊಠಾರಿ ಒಂದು ಪ್ರಶ್ನೆ ಮಾಡಿದ್ರು. ಇವತ್ತು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ಅಂತೇಳಿ ಅವ್ರಿಗೆ ಮಾಡುವಂತ ಕೆಲಸವನ್ನ ಇವತ್ತು ಪ್ರತಿಯೊಬ್ರು ಕೂಡ ಮಾಡ್ತಾರೆ. ಆದ್ರೆ ನೀವಿಬ್ರು ನಿಮ್ಗೋಸ್ಕರ ಅಂತ ಏನು ಮಾಡ್ಕೊಳ್ತಾ ಇಲ್ಲ, ಸಮಾಜಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ರಿ. ಆದ್ರೆ ನಿಮ್ಮನ್ನ ಗುರುತಿಸಿರೋದು ತೀರಾ ಕಡಿಮೆ. ನಾವೆಷ್ಟೋ ಕಾರ್ಯಕ್ರಮಗಳಲ್ಲಿ ಯಾರೋ ಪ್ರಶಸ್ತಿಗಳನ್ನ ತಗೊಳ್ತಿದ್ದಾರೆ, ಅವರು ಕೂಡ ಅರ್ಹರಿದ್ದಾರೆ. ಆದ್ರೆ ನಿಮ್ಮನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತಾರಲ್ಲ. ಹಾಗಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮಿಬ್ಬರನ್ನು ಕೂಡ ಗುರುತಿಸಿ ಇವತ್ತು ರಿಯಲ್ ಹೀರೋ ಅಂತೇಳಿ ಆ ಒಂದು ಟೈಟಲ್ ನ ಕೂಡ ಕೊಟ್ಟಿದ್ವಿ. ಆರಿಫ್ ಅವರೇ, ಒಂದು ಪ್ರಶ್ನೆ. ಈಗ ಚಾರ್ಮಡಿ ಘಾಟಲ್ಲಿ ನೀವು ತುಂಬಾ ಜನ ಬಿದ್ದಾಗ ನೀವು ಮೇಲ್ಗಡೆ ಎತ್ಕೊಂಡು ಹೋಗಿದ್ರಿ. ಇಂಥ ಒಂದು ಘಟನೆ ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಜೀವ ಕೂಡ ಹೋಗ್ಬಿಡ್ತಿತ್ತೇನೋ ಒಂದು ಸೆಕೆಂಡ್ ಅನ್ನೋ ಒಂದು ಘಟನೆ ನೆನಪಿಸ್ಕೋಬೋದಾ? ಸುಮಾರು ಒಂದು 6 ವರ್ಷದ ಹಿಂದೆ ಒಂದು ಕಾರ್ ಅಪಘಾತವಾಗಿ ನಾನು ಈಗಾಗಲೇ ರಿಪಬ್ಲಿಕ್ ಅವರಿಗೆ ಕಳಿಸಿದ್ದೆ. ಅದನ್ನ ವಿಡಿಯೋಸ್ ಅವರಿಗೆ ಸಿಕ್ಕಿದೆಯಲ್ಲ ಗೊತ್ತಿಲ್ಲ. ಸುಮಾರು ಒಂದು 100ರಿಂದ 150 ಅಡಿ ಕೆಳಗಡೆ ಕಾರ್ ಬಿದ್ದಿತ್ತು. ಯಾರೇ ವಾಹನಗಳು, ಒಬ್ಬ ಎದ್ದು ಮೇಲೆ ಬಂದಿದ್ದ, ಯಾರೇ ವಾಹನಗಳು ಅಲ್ಲಿ ನಿಲ್ಲಿಸಲಿಲ್ಲ. ನಾವು ಪೊಲೀಸ್ ಮುಖಾಂತರ ಹೋಗಿ ಸುಮಾರು 1 ಗಂಟೆ ಆದ್ರೂ ತೆಗಿಲಿಕ್ಕೆ ಆಗಲಿಲ್ಲ ಗಾಡಿ. ನಾನು ಹಗ್ಗದಲ್ಲಿ ಸಹಾಯದಿಂದ ಕೆಳಗೆ ಹೋದಾಗ ಅವಾಗ ಸುಮಾರು ಇಷ್ಟು ದಪ್ಪದ ಚಿನ್ನದ ಚೈನ್ ಇತ್ತು. ಅವರ ತಂದೆ ಏನ್ ಹೇಳ್ತಿದ್ರು ಅಂದ್ರೆ, ನನ್ನ ಮಗ ತೀರೋಗಿದ್ದಾನೆ ಅಂತೇಳಿ. ನಾನು ಹಗ್ಗದಲ್ಲಿ ಹೆಗಲ ಮೇಲೆ ಹಾಕೊಂಡು ಬಂದಿದ್ದೇನೆ. ಬಂದ ನಂತರ ಅವರ ಅಪ್ಪ ಮತ್ತು ಅವರ ಫ್ಯಾಮಿಲಿಯ ಮುಖದಲ್ಲಿ ನಗು ಮುಖ ಕಂಡಾಗ ನನಗೆ ಭಾರಿ ಖುಷಿ ಆಯ್ತು. ನಾವು 1 ರೂಪಾಯಿನೂ ಅಲ್ಲಿ ಇಸ್ಕೊಂಡಿಲ್ಲ, ಆದ್ರೂ ಅವರು ಜೀವಂತವಾಗಿ ಮೇಲೆ ಬಂದಿದ್ದಕ್ಕೆ ನನಗೆ ಭಾರಿ ಖುಷಿ ಆಯ್ತು. ಅದೇ ಟೈಮಲ್ಲಿ ಇಳಿಯುವಾಗ ಹಗ್ಗ ಕಟ್ಟಾಗಿ ಅವ್ರಕ್ಕಿಂತ ಕೆಳಗೆ ಹೋಗಿದ್ದೆ. ಆದ್ರೂ ಹಗ್ಗನ್ನ ವಾಪಸ್ಸು ಅರ್ಧದಲ್ಲಿ ಬಂದು ತಗೊಂಡೋಗಿ ಮತ್ತೆ ನಾನು ಅವರನ್ನ ಮೇಲೆತ್ತಿ ಕೊಟ್ಟಿದ್ದೇನೆ. ಅದೊಂದು ದೊಡ್ಡ ಸಾಹಸನೆ ಅಂತ ಹೇಳ್ಬಹುದು ಸರ್. ಆರಿಫ್ ಬಣಕಲ್ ಅವ್ರದ್ದು ಹಗ್ಗ ಕಟ್ಟ